ನಮಗೆ ಸುನಾಮಿ ಬಗ್ಗೆ ಚೆನ್ನಾಗಿ ಗೊತ್ತು. ಇದರಿಂದ ಲಕ್ಷಾಂತರ ಜನ ಸತ್ತಿದ್ದಾರೆ ಅಂತ ಕೂಡ ಗೊತ್ತು. ಇತಿಹಾಸದಲ್ಲಿ ಈ ಸುನಾಮಿಗಳಿಂದ ದೊಡ್ಡ ದೊಡ್ಡ ಮಹಾನಗರಗಳೇ ಸಮುದ್ರದಲ್ಲಿ ಮುಳುಗಿ ಹೋಗಿವೆ. ಶ್ರೀಕೃಷ್ಣನ ದ್ವಾರಕಾ ನಗರ ಕೂಡ ಈ ಸುನಾಮಿಯಿಂದಲೇ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಇದರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ವಿಷಯ ನಿಮಗೆ ಗೊತ್ತಾ? ಈ ಭಯಂಕರವಾದ ಸುನಾಮಿಗೆ ಯಾವುದೇ ಪಕ್ಷಿಯಾಗಲಿ, ನಾಯಿಗಳಾಗಲಿ, ಬೆಕ್ಕುಗಳಾಗಲಿ ಸಾಯಲಿಲ್ಲ ಅಂತ. ಹೌದು, ಇದು ನಿಜ. ಸುನಾಮಿಯಿಂದ ಅರಣ್ಯದಲ್ಲಿ ಸ್ವತಂತ್ರವಾಗಿ ಓಡಾಡುವ ಯಾವ ಪ್ರಾಣಿ ಕೂಡ, ಆಕಾಶದಲ್ಲಿ ಹಾರುವ ಯಾವ ಪಕ್ಷಿ ಕೂಡ ಸಾಯಲಿಲ್ಲ. ಏಕೆ ಅಂದರೆ ಅವುಗಳಿಗೆ ಸುನಾಮಿ ಬರುತ್ತೆ ಅಂತ ಮೊದಲೇ ಗೊತ್ತು. ಈ ರೀತಿ ಸುನಾಮಿ ಬರುತ್ತೆ ಅಂತ ತಿಳಿದುಕೊಂಡು ಆ ಪ್ರದೇಶವನ್ನು ಬಿಟ್ಟು ಮೊದಲೇ ದೂರ ಹೋಗುತ್ತೆ. ಮೊಟ್ಟೆಯಿಂದ ಮರಿಯಾದ ಕೆಲವೇ ದಿನಗಳಲ್ಲಿ ಪಕ್ಷಿ ಯಾರ ಸಹಾಯವಿಲ್ಲದೆ ತನ್ನಷ್ಟಕ್ಕೆ ತಾನೇ ಆಕಾಶದಲ್ಲಿ ಹಾರುತ್ತೆ. ಮೀನುಗಳು ಮರಿಯಾದ ತಕ್ಷಣವೇ ಈಜುತ್ತೆ. ಕುರಿ, ಮೇಕೆ, ಹಸು ಈ ಮರಿಗಳು ಹುಟ್ಟಿದ ತಕ್ಷಣ ಎದ್ದು ಓಡಾಡುತ್ತೆ. ತನ್ನ ತಾಯಿ ಹತ್ರ ಹಾಲು ಕುಡಿಯುತ್ತೆ. ಇದು ಹೇಗೆ ಸಾಧ್ಯ ಅಂತ ಯಾವತ್ತಾದರೂ ನಿಮಗೆ ಪ್ರಶ್ನೆ ಬಂದಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮೊದಲು ನಾವು ಈ ಪ್ರಕೃತಿಯ ಪದಕ್ಕೆ ಅರ್ಥವನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಪ್ರಕೃತಿ ಅಂದ ತಕ್ಷಣ ಸುಂದರವಾದ ಪ್ರದೇಶಗಳು, ಮರಗಿಡಗಳು, ಜಲಪಾತಗಳು ಅಂತ ಅಂದುಕೊಳ್ತೀವಿ. ಆದರೆ ನಿಜವಾಗ್ಲೂ ಪ್ರಕೃತಿ ಅಂದರೆ ಏನು ಗೊತ್ತಾ? ಪ್ರಕೃತಿ ಅಂದರೆ ಮಾನವನ ಮಧ್ಯಸ್ಥಿಕೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಈ ವಿಶ್ವದಲ್ಲಿ ಸೃಷ್ಟಿಯಾಗುವ ಪ್ರತಿಯೊಂದು ಕೂಡ ಪ್ರಕೃತಿನೇ. ಪ್ರಾಣಿಗಳು, ಪಕ್ಷಿಗಳು, ಮರಗಿಡಗಳು ಎಲ್ಲವೂ ಪ್ರಕೃತಿಯಲ್ಲಿ ಭಾಗನೇ. ಏಕೆ ಅಂದರೆ ಇವೆಲ್ಲವೂ ಪ್ರಕೃತಿಯಲ್ಲಿ ಇರುತ್ತೆ, ಪ್ರಕೃತಿಯಲ್ಲೇ ಹುಟ್ಟುತ್ತೆ, ಪ್ರಕೃತಿಯ ನಿಯಮಾನುಸಾರವಾಗಿ ಬೆಳೆಯುತ್ತೆ, ಕೊನೆಗೆ ಪ್ರಕೃತಿಯಲ್ಲೇ ಸಾಯುತ್ತೆ. ನಿಜ ಹೇಳಬೇಕು ಅಂದರೆ ಇವುಗಳಿಗೆ ಪ್ರಕೃತಿ ಜೊತೆ ಸಂಬಂಧನೇ ಇಲ್ಲ. ಏಕೆ ಅಂದರೆ ಇವೇ ಪ್ರಕೃತಿ. ಭೂಮಿ, ಆಕಾಶ, ನೀರು, ಕಲ್ಲು, ಮಣ್ಣು, ಪ್ರಾಣಿ, ಪಕ್ಷಿ ಎಲ್ಲವೂ ಕೂಡ ಪ್ರಕೃತಿನೇ. ನಮ್ಮ ದೇಹದಲ್ಲಿರುವ ಪ್ರತಿ ಭಾಗ ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿರುವ ರೀತಿ ಈ ಪ್ರಕೃತಿಯಲ್ಲಿರುವ ಪ್ರತಿ ಭಾಗ ಕೂಡ ಇಂಟರ್ ಕನೆಕ್ಟೆಡ್ ಆಗಿ ಇರುತ್ತೆ. ನಮ್ಮ ಬೆರಳುಗಳ ತುದಿಗೆ ಬೆಂಕಿ ಸೋಕಿದರೆ ಯಾವ ರೀತಿ ನಮ್ಮ ಮೆದುಳಿಗೆ ಸಿಗ್ನಲ್ ಹೋಗಿ ನಾವು ಆ ಬೆಂಕಿಯಿಂದ ದೂರ ಹೋಗ್ತೀವೋ, ಅದೇ ರೀತಿ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿರುವ ಈ ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲಿ ಅಪಾಯ ನಡೆಯುತ್ತೆ ಅಂತ ಮೊದಲೇ ತಿಳಿದುಕೊಂಡು ಆ ಪ್ರದೇಶವನ್ನು ಬಿಟ್ಟು ದೂರ ಹೋಗುತ್ತೆ. ಇಲ್ಲಿ ನಮಗೆ ಬರುವ ಒಂದು ದೊಡ್ಡ ಪ್ರಶ್ನೆ ಏನು ಅಂದರೆ, ಹಾಗಾದರೆ ನಾವು ಅಂದರೆ ಮಾನವರು ಈ ಪ್ರಕೃತಿಯಲ್ಲಿ ಭಾಗ ಅಲ್ವಾ ಅಂದರೆ ಖಂಡಿತ ಇಲ್ಲ ಅಂತಲೇ ಹೇಳಬೇಕು. ಒಂದು ಕಾಲದಲ್ಲಿ ಮಾನವನಿಗೆ ಬುದ್ಧಿ ಬರುವ ಸಮಯದವರೆಗೂ ನಾವು ಈ ಪ್ರಕೃತಿಯಲ್ಲಿ ಕನೆಕ್ಟ್ ಆಗಿದ್ವಿ. ಆದರೆ ಯಾವಾಗ ಮಾನವನಿಗೆ ಅತಿಯಾದ ಬುದ್ಧಿ ಬಂದು ದುರಾಸೆ ಜಾಸ್ತಿ ಆಯಿತೋ, ಪ್ರಕೃತಿಯನ್ನು ತನಗಾಗಿ ಬಳಸಿಕೊಳ್ಳಲು ಯಾವಾಗ ಪ್ರಾರಂಭ ಮಾಡಿದ್ನೋ, ಪ್ರಕೃತಿಯನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಯಾವಾಗ ಪ್ಲ್ಯಾನ್ ಮಾಡಿದ್ನೋ, ಆವಾಗಲೇ ನಾವು ಪ್ರಕೃತಿಯಿಂದ ಬೇರೆ ಆಗೋಗಿದ್ದೀವಿ. ಪ್ರಕೃತಿ ಜೊತೆ ಇದ್ದ ಸಂಬಂಧವನ್ನು ಕಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಈ ಸಂಬಂಧವನ್ನು ನಾವು ಕಟ್ ಮಾಡ್ಕೊಂಡಿಲ್ಲ, ಪ್ರಕೃತಿನೇ ಕಟ್ ಮಾಡಿದೆ. ಈ ರೀತಿ ನಾವು ಪ್ರಕೃತಿಯಿಂದ ಬೇರೆಯಾಗಿರುವುದು ಈಗ ಪ್ರಾರಂಭವಾಗಿರೋದು ಅಲ್ಲ. 5,000 ವರ್ಷಗಳ ಹಿಂದಿನಿಂದ ಪ್ರಾರಂಭವಾಗಿ 21ನೇ ಶತಮಾನ ಪ್ರಾರಂಭವಾಗುವ ಹೊತ್ತಿಗೆ ನಾವು ಪ್ರಕೃತಿಯಿಂದ ಪೂರ್ತಿಯಾಗಿ ಬೇರೆಯಾಗಿದ್ದೀವಿ. ಎಸ್, ಇದು ನಿಜ. ಒಂದು ಕಾಲದಲ್ಲಿ ನಾವು ಪ್ರಕೃತಿಯಲ್ಲಿ ಭಾಗನೇ. ಆದರೆ ಈಗ ಪ್ರಕೃತಿಯನ್ನು ನಾಶ ಮಾಡುತ್ತಿರುವ ಒಂದು ದೊಡ್ಡ ವೈರಸ್ ಆಗಿ ಬದಲಾಗಿದ್ದೀವಿ. ನಾವು ಕರೋನಾ ವೈರಸ್ಗಿಂತ ಡೇಂಜರಸ್ ಆಗಿ ಬದಲಾಗಿದ್ದೀವಿ. ಕರೋನಾ ವೈರಸ್ ಯಾವ ರೀತಿ ಅತ್ಯಂತ ವೇಗವಾಗಿ ಪ್ರಪಂಚವೆಲ್ಲ ಹರಳಿ ಪ್ರಪಂಚವನ್ನು ಬೆಚ್ಚಿ ಬೀಳಿಸಿತ್ತೋ, ಅದೇ ರೀತಿ ಮಾನವನು ಕೂಡ ಪ್ರಪಂಚದ ಮೂಲೆ ಮೂಲೆಗಳಿಗೆ ಹೋಗಿ, ಸಮುದ್ರದಲ್ಲಿರುವ ಆಳವಾದ ಪ್ರದೇಶಗಳಿಗೆ ಹೋಗಿ, ಭೂಮಿಯಲ್ಲಿ ಅತ್ಯಂತ ಆಳವಾದ ಪ್ರದೇಶವನ್ನು ಅಗೆದು ಎಲ್ಲವನ್ನೂ ನಾಶ ಮಾಡ್ತಿದ್ದಾನೆ. ಇನ್ನೂ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ, ಒಂದು ಸೊಳ್ಳೆ ನಮ್ಮನ್ನು ಕಚ್ಚಿ ನಮ್ಮಲ್ಲಿರುವ ಶುದ್ಧವಾದ ರಕ್ತವನ್ನು ಕುಡಿದು ಅದರಲ್ಲಿರುವ ಡೆಂಗ್ಯೂ ಮಲೇರಿಯಾ ವೈರಸ್ಸನ್ನು ನಮ್ಮ ರಕ್ತದಲ್ಲಿ ಬಿಟ್ಟು ನಮ್ಮ ದೇಹವನ್ನು ಹೇಗೆ ಹಾಳು ಮಾಡುತ್ತೋ, ಅದೇ ರೀತಿ ನಾವು ಕೂಡ ಹಣವೆಂಬ ವ್ಯಾಮೋಹದಲ್ಲಿ ಬಿದ್ದು ಈ ಭೂಮಿಯಲ್ಲಿರುವ ಎಲ್ಲವನ್ನ ಬಳಸಿಕೊಂಡು ನೀರು, ಗಾಳಿ, ಭೂಮಿ ಈ ರೀತಿ ಪ್ರಕೃತಿಯನ್ನು ನಾಶ ಮಾಡ್ತಿದ್ದೀವಿ. ಈ ರೀತಿ ಯಾವಾಗ ನಾವು ನಮ್ಮ ಸ್ವಾರ್ಥಕ್ಕಾಗಿ ಈ ಪ್ರಕೃತಿಯನ್ನು ಕಲುಷಿತ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವೋ, ಆಗಲೇ ನಮಗೆ ಪ್ರಕೃತಿ ಜೊತೆ ಇರುವ ಕನೆಕ್ಷನ್ ಕಟ್ಟಾಗಿ ಹೋಗಿದೆ. ನಾವು ಈ ಪ್ರಕೃತಿಯಿಂದ ಬೇರೆಯಾಗಿ ಹೋಗಿದ್ದೀವಿ. ಈ ಪ್ರಕೃತಿ ಕೆಲವು ನಿಯಮಗಳನ್ನು ಪಾಲಿಸುತ್ತೆ. ಇವು ಭೂಮಿ ಪ್ರಾರಂಭವಾದಾಗಿನಿಂದಲೂ ನಡೀತಾನೆ ಇವೆ. ಯಾವಾಗಲೂ ಒಂದೇ ರೀತಿ ಇರುತ್ತೆ, ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ.
ಉದಾಹರಣೆಗೆ ಒಂದು ತಕ್ಕಡಿ ಇದೆ. ಇದರಲ್ಲಿ ಒಂದು ಕಡೆ 1 kg ಕಲ್ಲನ್ನು ಇಟ್ಟು ಮತ್ತೊಂದು ಕಡೆ 1 kg ಕಲ್ಲನ್ನು ಇಟ್ಟಾಗ ಮಾತ್ರ ಅದು ಬ್ಯಾಲೆನ್ಸ್ ಆಗಿ ಇರುತ್ತೆ. ಒಂದು ವೇಳೆ 1 ಗ್ರಾಮ್ ಹೆಚ್ಚು ಕಮ್ಮಿ ಆದರೂ ಆ ತಕ್ಕಡಿ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ರೀತಿ ಯೆಲ್ಲೋ ಮತ್ತು ರೆಡ್ ಕಲರನ್ನು ಮಿಕ್ಸ್ ಮಾಡಿದ್ರೆ ಅದು ಆರೆಂಜ್ ಬಣ್ಣಕ್ಕೆ ಬದಲಾಗುತ್ತೆ. ಯೆಲ್ಲೋ ಮತ್ತು ಬ್ಲೂ ಅನ್ನು ಮಿಕ್ಸ್ ಮಾಡಿದ್ರೆ ಅದು ಗ್ರೀನ್ ಕಲರ್ಗೆ ಬದಲಾಗುತ್ತೆ. ರೆಡ್ ಮತ್ತು ಬ್ಲೂ ಅನ್ನು ಮಿಕ್ಸ್ ಮಾಡಿದ್ರೆ ಅದು ಪರ್ಪಲ್ ಆಗಿ ಬದಲಾಗುತ್ತೆ. ಇವೆಲ್ಲ ಪ್ರಕೃತಿಯಲ್ಲಿರುವ ನಿಯಮಗಳು. ಇವುಗಳನ್ನು ಈಗ ನಾವು ಸೈನ್ಸ್ ಅಂತ ಕರಿತೀವಿ. ಆದರೆ ಇವು ಪ್ರಕೃತಿಯಲ್ಲಿರುವ ನಿಯಮಗಳು ಅಷ್ಟೇ. ಈ ನಿಯಮಗಳನ್ನು ದಾಟಿ ಪ್ರಕೃತಿ ಯಾವಾಗಲೂ ಮುಂದೆ ಹೋಗೋದಿಲ್ಲ. ಇವು ಸದಾ ಒಂದೇ ರೀತಿ ಇರುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನಾವು ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಈ ಪ್ರಕೃತಿನೇ ಕಾರಣ. ಅಂದರೆ ಈ ಪ್ರಕೃತಿನೇ ನಮಗೆ ದೇವರು. ಆ ದೇವರು ಕೂಡ ಈ ಪ್ರಕೃತಿಯನ್ನು ದಾಟಿ ನಮಗೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಆ ಭಗವಂತ ಈ ಭೂಮಿ ಮೇಲೆ ಬಂದರೂ ಕೂಡ ಈ ಪ್ರಕೃತಿಯ ನಿಯಮದಂತೆ ಅವನು ಕೂಡ ಇರಬೇಕಾಗುತ್ತೆ. ಈ ಪ್ರಕೃತಿ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಪ್ರಕೃತಿಯಲ್ಲಿ ನಡೆಯುವ ಅದ್ಭುತಗಳ ಬಗ್ಗೆ ಕೂಡ ಗೊತ್ತು. ಒಂದು ಚಿಕ್ಕ ವಿರಿಯಾಣು ಒಂದು ಮಗುವಾಗಿ ಬದಲಾಗೋದು, ಒಂದು ಚಿಕ್ಕ ಬೀಜ ಒಂದು ದೊಡ್ಡ ಮರವಾಗಿ ಬದಲಾಗೋದು, ಬಿಸಿಲಿಗೆ ನೀರು ಆವಿಯಾಗಿ ಮೇಲೆ ಮೋಡಗಳಾಗಿ ಬದಲಾಗಿ ದೊಡ್ಡ ಮಳೆಯಾಗಿ ಬರೋದು, ಇವೆಲ್ಲ ಪ್ರಕೃತಿಯ ವಿಸ್ಮಯಗಳೇ. ಆದರೆ ನಾವು ಇವುಗಳ ಬಗ್ಗೆ ಗೊತ್ತಿದ್ರೂ ಅವುಗಳನ್ನು ನಾಶ ಮಾಡುತ್ತಿರುವುದು ಒಂದು ದೊಡ್ಡ ದುರಂತಾನೆ. ಅದೇ ರೀತಿ ಪ್ರಕೃತಿಯ ಎಲ್ಲ ವಿಷಯಗಳನ್ನು ಸೈನ್ಸ್ ಜೊತೆ ಕಂಪೇರ್ ಮಾಡ್ತೀವಿ. ಪ್ರಕೃತಿಯಲ್ಲಿರುವ ಎಲ್ಲವುಗಳನ್ನು ಸೈನ್ಸ್ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಕಣ್ಣಿಗೆ ಕಾಣದೇ ಇರುವ ಸೂಕ್ಷ್ಮಾಣುಜೀವಿಗಳಿಂದ ಹಿಡಿದು ಮರಗಿಡಗಳು, ನೀರು, ಪ್ರಾಣಿ, ಪಕ್ಷಿಗಳು ಎಲ್ಲವುಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಿದ್ದೀವಿ. ಮಳೆ ಅನ್ನೋದು ಒಂದು ನ್ಯಾಚುರಲ್ ಪದ್ಧತಿ. ಇದು ಭೂಮಿ ಹುಟ್ಟಿದಾಗಿನಿಂದ ನಡೀತಾನೇ ಇದೆ. ಆದರೆ ನಾವು ಅದರ ಮೇಲೆ ಕೂಡ ಪ್ರಯೋಗ ಮಾಡ್ತಿದ್ದೀವಿ. ಕ್ಲೌಡ್ ಸೀಡಿಂಗ್ ಅನ್ನೋ ಪದ್ಧತಿಯಲ್ಲಿ ಆರ್ಟಿಫಿಷಿಯಲ್ ಆಗಿ ಮಳೆ ತರುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈ ರೀತಿ ಗಾಳಿ, ನೀರು, ಬೆಳಕು, ಭೂಮಿ ಎಲ್ಲವನ್ನ ಕಲುಷಿತ ಮಾಡ್ತಿದ್ದೀವಿ. ಇವೆಲ್ಲವನ್ನ ನಾಶ ಮಾಡುತ್ತಿರುವ ಕಾರಣದಿಂದ ನಾವು ಪ್ರಕೃತಿಗೆ ದೂರ ಆಗಿದ್ದೀವಿ. ಅದರ ಜೊತೆ ನಮಗೆ ಇರುವ ಕನೆಕ್ಷನನ್ನು ಕಟ್ ಮಾಡ್ಕೊಂಡಿದ್ದೀವಿ. ಈಗ ಪ್ರಕೃತಿ ಜೊತೆ ನಮಗೆ ಯಾವುದೇ ಕನೆಕ್ಷನ್ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ ಕೇಳಿ. ಈಗ ನಮ್ಮ ದೇಹದಲ್ಲಿ ಕಿಡ್ನಿ ಇದೆಯಲ್ಲ, ಒಂದು ವೇಳೆ ಕಿಡ್ನಿಗೆ ಕನೆಕ್ಟ್ ಆಗಿರುವ ನರಗಳು ಕಟ್ಟಾದರೆ ಅದರ ಜೊತೆ ನಮ್ಮ ದೇಹಕ್ಕೆ ಇರುವ ಕನೆಕ್ಷನ್ ಕೂಡ ಕಟ್ಟಾಗುತ್ತೆ. ಆಗ ನಮಗೆ ಭಯಂಕರವಾದ ನೋವು ಬರುತ್ತೆ. ಒಂದು ವೇಳೆ ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಹೋಗಿ ಆ ಕನೆಕ್ಷನನ್ನು ಸರಿ ಮಾಡಿಕೊಂಡರೆ ನಾವು ಬದುಕುಳಿತೀವಿ. ಒಂದು ವೇಳೆ ಲೇಟ್ ಆದರೆ ಆ ಕಿಡ್ನಿ ಕೊಳೆತು ಹೋಗುತ್ತೆ. ಇದೇ ರೀತಿ ನಮ್ಮ ಪರಿಸ್ಥಿತಿ ಕೂಡ. ಆದರೆ ಇಲ್ಲಿ ಪ್ರಕೃತಿ ನಮ್ಮ ಜೊತೆ ಇರುವ ಕನೆಕ್ಷನನ್ನು ಕಟ್ ಮಾಡಿಕೊಂಡಿರೋದ್ರಿಂದ ಆ ಕನೆಕ್ಷನನ್ನು ನಾವೇ ಮತ್ತೆ ವೃದ್ಧಿ ಮಾಡಿಕೊಳ್ಳಬೇಕು. ಇಲ್ಲ ಅಂದರೆ ಇನ್ನೂ ಲೇಟ್ ಆಯಿತು ಅಂದರೆ ಖಂಡಿತ ಪ್ರಕೃತಿ ನಮ್ಮನ್ನು ಈ ಭೂಮಿಯಿಂದ ಶಾಶ್ವತವಾಗಿ ದೂರ ಮಾಡುತ್ತೆ. ಭೂಮಿ ಮೇಲೆ ಮನುಷ್ಯರೇ ಇಲ್ಲ ಅನ್ನೋ ರೀತಿ ಮಾಡುತ್ತೆ. ಭೂಮಿ ಮೇಲೆ ಮನುಷ್ಯರು ಇಲ್ಲ ಅಂದರೆ ಈ ಪ್ರಕೃತಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ನಮ್ಮಿಂದ ಈ ಪ್ರಕೃತಿಗೆ ನಷ್ಟ ಬಿಟ್ಟು ಯಾವುದೇ ಲಾಭ ಇಲ್ಲ. ಈ ರೀತಿ ಈ ಪ್ರಕೃತಿ ಈ ಭೂಮಿಯಿಂದ ನಮ್ಮನ್ನು ಯಾವಾಗ ಬೇಕಾದರೂ ದೂರ ಮಾಡಬಹುದು. ಅದು ಯಾವ ರೀತಿ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಾನೊಂದು ಕಾಲದಲ್ಲಿ ಡೈನೋಸರ್ಸ್ ಭೂಮಿಯನ್ನು ಆಳುತ್ತಿರುವ ಸಮಯದಲ್ಲಿ, ತನ್ನ ಕೈಗೆ ಸಿಕ್ಕ ಎಲ್ಲ ಪ್ರಾಣಿಗಳನ್ನು ತಿನ್ನುತ್ತಿರುವ ಸಮಯದಲ್ಲಿ, ಪ್ರಕೃತಿಯನ್ನು ನಾಶ ಮಾಡುತ್ತಿರುವ ಸಮಯದಲ್ಲಿ ಪ್ರಕೃತಿಯ ಜೊತೆ ಇದ್ದ ಕನೆಕ್ಷನನ್ನು ಕಟ್ ಮಾಡಿಕೊಂಡ ಕಾರಣ ಪ್ರಕೃತಿ ಪೂರ್ತಿಯಾಗಿ ಡೈನೋಸರ್ಸನ್ನು ನಾಶ ಮಾಡುತ್ತೆ. ಅದೇ ರೀತಿ ಖಂಡಿತ ಮುಂದಿನ ಕಾಲದಲ್ಲಿ ನಮ್ಮನ್ನು ಕೂಡ ಈ ಭೂಮಿಯಿಂದ ಈ ಪ್ರಕೃತಿ ದೂರ ಮಾಡುತ್ತೆ, ನಾಶ ಮಾಡುತ್ತೆ. ಅದು ಪ್ರಳಯದಿಂದ ಇರಬಹುದು, ಸುನಾಮಿಯಿಂದ ಇರಬಹುದು, ಭೂಕಂಪದಿಂದ ಇರಬಹುದು, ಅಥವಾ ಆಕಾಶದಿಂದ ಬರುವ ಆಸ್ಟ್ರಾಯ್ಡ್ನಿಂದ ಇರಬಹುದು. ಒಟ್ಟಾರೆ ಯಾವುದೋ ಒಂದು ಕಾರಣದಿಂದ ಈ ಭೂಮಿಗೆ ನಾವು ದೂರ ಆಗೋದು ಗ್ಯಾರಂಟಿ ಅಂತ ಅನಿಸುತ್ತೆ. ಈಗಲೇ ಇದರ ಬಗ್ಗೆ ತಿಳಿದುಕೊಂಡು ಪ್ರಕೃತಿಯನ್ನು ನಾವು ಕಾಪಾಡಿಕೊಳ್ಳುವ ಕೆಲಸವನ್ನು ಮಾಡಿದರೆ, ಅದರ ಜೊತೆ ಕನೆಕ್ಷನನ್ನು ಬೆಳೆಸಿಕೊಂಡರೆ ಖಂಡಿತ ನಾವು ಸಂತೋಷವಾಗಿ ಈ ಭೂಮಿ ಮೇಲೆ ಜೀವಿಸಬಹುದು. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.